ನಾವು ಪ್ಲ್ಯಾನ್ ಮಾಡಿದ್ದೆ ಒಂದು, ಆದರೆ ಅದಾಗಿದ್ದೇ ಇನ್ನೊಂದು. ಛೇ, ಅರೆರೆ ಅವಳ ನಗುವ ನೋಡಿ ಮರೆತ ಜಗವ ಹಗಲು ಗನಸು. ಈ ವಿಡಿಯೋ ಬಂದುಬಿಟ್ಟು ಏನು ರೆಸಿಪೀಸ್ ಇಲ್ಲ, ಇದು ರ್ಯಾಂಡಮ್ ಆಗಿ ಒನ್ ಡೇ ಹೇಗಿರುತ್ತೆ ಅಂತ. ಮಾರ್ನಿಂಗ್ ಎದ್ದುಬಿಟ್ಟು ಆ್ಯಸ್ ಇಟ್ ಈಸ್ ಮೆಂತ್ಯಕಾಳು ನೀರು ಕುಡ್ತಿದ್ದೀನಿ, ಮತ್ತು ಆ ಮೆಂತ್ಯಕಾಳನ್ನ ಚೆನ್ನಾಗಿ ಜಗದ್ಬಿಟ್ಟು ನುಂಗ್ತಿದ್ದೀನಿ. ಇದಾದಮೇಲೆ ನಮ್ಮಮ್ಮ ಏನು ಮಾಡ್ತಿದ್ದಾರೆ ಅಂತ ನೋಡೋಣ. ನಾನು ನಮ್ಮಮ್ಮರ ಮನೇಲಿದ್ದೆ, ಏನಕ್ಕಂದರೆ ನನಗೆ ತುಂಬ ಹುಷಾರಿದ್ದಿಲ್ಲ ಕಾರಣ ರೆಸ್ಟಿಗೋಸ್ಕರ ನಾನು ನಮ್ಮಮ್ಮರ ಮನೆಗೆ ಹೋಗಿದ್ದೆ. ನಮ್ಮಮ್ಮ ನನ್ನ ಮಗನಿಗೋಸ್ಕರ ಹಾರ್ಲಿಕ್ಸ್ ಮಾಡ್ತಿದ್ರು. ನಮ್ಮ ಅಪ್ಪಾಜಿ ಮಾರ್ನಿಂಗ್ ಎದ್ದ ತಕ್ಷಣ ವರ್ಕೌಟ್ ಮಾಡ್ತಿದ್ದಾರೆ. ಅವರಿಗೆ ಡಾಕ್ಟ್ರ್ ರೆಫರ್ ಮಾಡಿದ್ದಾರೆ ವರ್ಕೌಟ್ ಮಾಡಲೇಬೇಕು ಅಂತ, ಅದಕ್ಕೋಸ್ಕರ ಅವ್ರು ವರ್ಕೌಟ್ ಮಾಡ್ತಿದ್ದಾರೆ. ವರ್ಕೌಟ್ ಮುಗಿದಾದಮೇಲೆ ನಾನು ವರ್ಕೌಟ್ ಮಾಡಿದೆ. ಆ ವರ್ಕೌಟಿನ ವಿಡಿಯೋ ಮಾತ್ರ ಮಾಡೋಕ್ಕೆ ಹೋಗಿಲ್ಲ, ಅದು ಕ್ಯಾಪ್ಚರ್ ಆಗಿಲ್ಲ ಕೂಡ. ಇದು ಬಂದುಬಿಟ್ಟು ಜೀರಿಗೆ, ಅಜ್ವಾನ, ಸೋಂಪು ವಾಟರು. ಅದನ್ನು ರಾತ್ರಿ ನೆನೆಹಾಕಿ ಬೇಕಾದರೂ ಕುಡಿಬೋದು, ಇಲ್ಲ ಅಂದರೆ ಬೆಳಗ್ಗೆ ಕುದಿಸಿ ಬೇಕಾದರೂ ಕುಡಿಬೋದು. ನೆಕ್ಸ್ಟ್ ಸ್ನಾನ ಮಾಡಿ ಪೂಜೆ ಮಾಡಿ, ಇವನು ನಮ್ಮನೆ ಕೆಳಗಡೆ ಇರೋ ಗುಂಡ, ಅವನಲ್ಲಿ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿ ಇಟ್ಟಿದ್ದೀನಿ, ಅದಕ್ಕೆ ಬಂದು ಹಾಯ್ ಮಾಡಿ ಹೋಗ್ತಿದ್ದಾನೆ. ನೆಕ್ಸ್ಟ್ ನಾನು ಪೂಜೆ ಮಾಡಿ ನನ್ನ ಮಗಳು ನಾನು ಸ್ನಾನ ಮಾಡಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡಿದ್ವಿ. ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಚಪಾತಿ, ಬೆಂಡೆಕಾಯಿ ಪಲ್ಯ, ಬದ್ನೆಕಾಯಿ ಚಟ್ನಿ ಎಲ್ಲ ಮಾಡಿದ್ವಿ. ಇವತ್ತು ನಾವು ಪಾರ್ಟಿನ ಅರೇಂಜ್ ಮಾಡಿರೋದು ಏನಕ್ಕಂದರೆ, ಭಾಳ ದಿನ ಆಯಿತು ಎಲ್ಲರೂ ಸೇರಿ ಅಂತಂದು ಅರೇಂಜ್ ಮಾಡಿದ್ದಾರೆ. ಆದರೆ ಅವತ್ತೇ ಫ್ರೆಂಡ್ಶಿಪ್ ಡೇ ಆಗಿರೋದ್ರಿಂದ ಇದು ಫ್ರೆಂಡ್ಶಿಪ್ ಡೇನೋ ಆಯಿತು ಅಂತಂದು ಸರ್ಪ್ರೈಸಿಂಗ್ ಕೇಕ್ ತರಿಸಿದ್ರು. ಇದು ಅಲ್ಲಿ ಡಿನ್ನರಿಗೆ ಹೋಗಿದ್ವಿ, ಅಲ್ಲೆಲ್ಲ ಮಸ್ತ್ ಮಜಾ ಮಾಡಿ ಚೆನ್ನಾಗಿ ಊಟ ಮಾಡಿ ಮುಗಿಸ್ಕೊಂಡು ನಂತರ ಮನೆಗೆ ಬಂದೆ. ನಾವು ಏನು ವರ್ಕೌಟ್ ಮಾಡ್ತಿದ್ದೀವಿ, ನಾವು ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀವಿ ಅಂದರೆ ಎಲ್ಲನೂ ಊಟ ಮಾಡ್ಬೋದು, ಬಟ್ ನಮ್ಮ ಲಿಮಿಟಲ್ಲಿರಬೇಕು ಅಷ್ಟೇ. ನೆಕ್ಸ್ಟು ಅದಾದಮೇಲೆ ಫೋಟೋಸ್ ಅಂದರೆ ಇರಲೇಬೇಕಲ್ವ, ಎಷ್ಟು ಫೋಟೋಸ್ ತೊಗೊಂಡ್ರು ಸಾಲದು. ನನಗಂದ್ರೂ ಫೋಟೋಸ್ ಅಂದರೆ ಅಷ್ಟು ಕ್ರೇಜು. ನಾನು ಯಾವ ಥರ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಇದಾದಮೇಲೆ ಮನೆಗೆ ಹೋದೆ. ನನ್ನ ಮಗಳು ಆಟ ಸಕ್ಕತ್ತಾಗಿ ಆಟ ಆಡಿದ್ಲು. ಅದಾದಮೇಲೆ ಸ್ವಲ್ಪ ಸುಸ್ತಾಗಿತ್ತು, ರೆಸ್ಟ್ ಮಾಡಿ ನೆಕ್ಸ್ಟ್ ಮಲ್ಕೊಂಡು. ಏನಂದರೆ ವೆಯ್ಟ್ ಲಾಸ್ ಜರ್ನಿಯಲ್ಲಿ ನಾವು ತುಂಬ ಸ್ಟ್ರಿಕ್ಟಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂತ ಏನಿಲ್ಲ. ಯಾರು ಏನಾದರೂ ಅಂದ್ಕೊಳ್ಳಿ, ನಮ್ಮ ಅಜೆಂಡಾ ಕರೆಕ್ಟಾಗಿದ್ದರೆ ಸಾಕು. ನಾನಂತರೂ ಅದನ್ನೇ ಯೋಚನೆ ಮಾಡೋದು, ಯಾರು ಏನು ಬೇಕಾದ್ರೂ ಅಂದ್ಕೊಳ್ಳಿ, ನಾನು ಎಲ್ಲ ತಿಂತೀನಿ, ಆದರೆ ನನಗೆ ಹೆಂಗೆ ಕ್ಯಾಲೋರಿ ಬರ್ನ್ ಮಾಡಬೇಕು ಅನ್ನೋದು ಗೊತ್ತು ಅಷ್ಟೇ. ಮತ್ತು ಯಾರು ಮೋಟಿವೇಶನ್ ಮಾಡೋಕ್ಕಾಗಲ್ಲ. ಎದ್ದೋಳ್ರಿ, ಡೈಲಿ 5000 ಸ್ಟೆಪ್ಸ್ ಮಾಡಿರಿ, ನೆಕ್ಸ್ಟು ವರ್ಕೌಟ್ ಮಾಡಿರಿ, ಚೆನ್ನಾಗಿ ನೀರು ಕುಡೀರಿ. ಫಸ್ಟ್ ಇದನ್ನು ಮಾಡಿರಿ, ಫಸ್ಟ್ ಶುಗರ್ ಐಟಮ್ ಬಿಡಿರಿ, ಮೈದಾ ಬಿಡಿರಿ. ಎಲ್ಲರೂ ತಿನ್ನಲೇಬೇಕು, ಅದು ಅನಿವಾರ್ಯತೆ ಇದ್ದೆ ತಿನ್ನಿರಿ. ಜರ್ನಿಯಲ್ಲಿ ನಾನಂತೂ ತುಂಬ ಸ್ಟ್ರಗಲ್ ಪಟ್ಟಿದ್ದೀನಿ. ಕೆಲವೊಬ್ಬರು ರಿಲೇಟಿವ್ಸೇ ಕೂಡ ಎಷ್ಟು ನನ್ನ ನೋಡೋ ರೀತಿಯಲ್ಲಿ ಅಂದರೆ ಎಷ್ಟು ಅಸಹ್ಯವಾಗಿ ನೋಡ್ತಿದ್ರು. ಇವಳೇನು ದಪ್ಪ ಇದ್ದಾಳೆ, ಮೂಟೆ ಆ ಥರ ಎಲ್ಲ ಮಾತಾಡ್ತಿದ್ರು. ಅದು ನನ್ನ ತಲೆಗೆ ಎಷ್ಟೊಂದು ಹಚ್ಕೊಂಡು ಡಿಪ್ರೆಷನ್ಗೆಲ್ಲ ಹೋಗ್ಬಿಟ್ಟೆ. ನೆಕ್ಸ್ಟು ನಾನು ವೆಯ್ಟ್ ಲಾಸ್ ಆಗೋಕ್ಕೆ ಮುಖ್ಯ ಕಾರಣ ನನ್ನ ಮಗ. ಯಾಕಂದರೆ ನಾವು ಸ್ಕೂಲಲ್ಲಿ ಫಂಕ್ಷನ್ಗಳು ಇದ್ದಾಗೆ ಡ್ಯಾನ್ಸ್ ಮಾಡೋಕ್ಕೆ ಆಗ್ತಿದ್ದಿಲ್ಲ, ನನಗೆ ತುಂಬ ಸ್ವಲ್ಪ ಸುಸ್ತಾಗ್ತಿದ್ದು. ಅಮ್ಮ ನೀನು ಎಷ್ಟು ದಪ್ಪ ಇದೆಯಮ್ಮ, ಚೆನ್ನಾಗೇ ಕಾಣಲ್ಲ ನೀನು ಅಂತಿದ್ದ. ಅದಕ್ಕೋಸ್ಕರ ನಾನು ತೆಳ್ಳಗೆ ಆಗಬೇಕು. ನನ್ನ ಮಗನ ಕಣ್ಣಿಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ, ಫಸ್ಟ್ ನನ್ನ ಮಗನಿಗೆ ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ನಾನು ಏನು ಮಾಡಬೇಕು ಅಲ್ವಾ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.